ಆಂಜನೇಯ, ನೀವಿಬ್ರು ಒಳಗೆ ಬರೋ ಆಗಿಲ್ಲ. ಒಳಗೆ ಹೋಗೋಗಿಲ್ವಾ? ಯಾಕೆ? ನೋಡಿ, ಅದೇನಿದ್ರು ಒಳಗಡೆ ಮಾತಾಡ್ಕೊಳ್ಳೋಣ ಬನ್ನಿ. ಪಾಪ್ ಅಂತ ಅಂದೆ ತಾನೆ. ರಂಗ ಅಂದ್ರೆ ರೂಲ್ಸು, ರೂಲ್ಸ್ ಅಂದ್ರೆ ರಂಗ. ಈ ರಂಗನ್ ರೂಲ್ಸ್ ನ ಬ್ರೇಕ್ ಮಾಡಿ ಯಾರು ಒಳಗೆ ಒಂದು ಹೆಜ್ಜೆನೂ ಇಡೋ ಆಗಿಲ್ಲ. ಅಂಡರ್ಸ್ಟ್ಯಾಂಡ್? ಸರಿ ಸರ್, ಆಯ್ತು. ಅಟ್ಲೀಸ್ಟ್ ನಿಮ್ ರೂಲ್ಸ್ ಏನು ಅಂತನಾದ್ರೂ ಹೇಳಿ. ಅದನ್ನ ನಾನೇ ಹೇಳ್ಬೇಕಾ? ಆ ಬೋರ್ಡ್ ಮೇಲಿದೆ, ನೋಡ್ಕೊಳ್ಳಿ. 24 hours ಚೆಕ್ಔಟ್, ಅನ್ಮ್ಯಾರಿಡ್ ಕಪಲ್ ನಾಟ್ ಅಲೌಡ್, ದಂಪತಿಗಳಿಗೆ ಮಾತ್ರ ಪ್ರವೇಶ, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್ ಅಲೌಡ್. ಅರ್ಥ ಆಯ್ತಾ? ಅನ್ಮ್ಯಾರಿಡ್ ಕಪಲ್ಸ್ ಅಂದ್ರೆ ಮದುವೆ ಆಗದಾರ ಹುಡುಗ ಹುಡುಗರಿಗೆ ಒಳಗೆ ಪ್ರವೇಶ ಇಲ್ಲ ಅಂತ. ಸೊ ಗೆಟ್ ಲಾಸ್ಟ್. ಸರಿ ಸರ್. ಏನ್ರಿ ಹೇಳ್ತಿದ್ದೀರಾ ನೀವು? ಮದ್ವೆ ಆಗದೆ ಇರೋರ್ಗೆ ಅಲೌ ಇಲ್ಲ, ಓಕೆ. ಆದ್ರೆ ಹೊಸದಾಗಿ ಮದ್ವೆ ಆಗಿರೋರು ಬಂದ್ರು ಅವ್ರಿಗೂ ಅಲೌ ಇಲ್ವಾ? ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿನ ಯಾರು? ಯಾರು ಅಂದ್ರೆ ಇನ್ಯಾರು? ನಾವೇ. ಮೇಡಮ್, ಅದು ಅಕ್ಕ, ವರ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಕ್ಕ. ವರ, ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಈಗ ನನ್ನೇ ನೋಡು, ಎಂಥವ್ರನ್ನ ಕಟ್ಕೊಂಡು ಜೀವನ ನಡೆಸ್ತಿದ್ದೀನಿ ಅಂತ. ಗಂಡನ ಮನೇಲಿ ಇರಬೇಕಾಗಿರೋ ನಾನು ಗಂಡನ ಜೊತೆ ತವ್ರ ಮನೆಯಲ್ಲೇ ಇದ್ದೀನಿ. ಬರುಡ್ ಭೂಮಿಲಿ ಬಿರುಗಾಳಿ ಎದ್ದಂಗೆ ಈಗಾಗಲೇ ಕಷ್ಟಗಳೇ ತುಂಬಿರೋ ಈ ಮನೆಗೆ ನನ್ನ ಗಂಡ ನನ್ನ ಅತ್ತೆ ಒಕ್ಕರಿಸ್ಕೊಂಡಿದ್ದಾರೆ. ಯಾಕಕ್ಕ ಹೀಗೆಲ್ಲ ಮಾತಾಡ್ತೀಯಾ? ಇನ್ನೇನೇ ಮತ್ತೆ? ಈಗ ನೋಡು, ಒಂದೊಂದಕ್ಕೂ ಯೋಚನೆ ಮಾಡಬೇಕಾಗಿದೆ. ಬೇಕು ಅನ್ಸೋ ಕಡೆ ಹೋಗಕ್ಕಾಗಲ್ಲ, ಬೇಕು ಅಂದಿದ್ದನ್ನ ತಗೊಳಕ್ಕಾಗಲ್ಲ, ಬೇಕು ಅನ್ಸೋ ಥರ ಇರಕ್ಕಾಗಲ್ಲ. ವರ, ಇದೆಲ್ಲ ಯಾಕೆ ಗೊತ್ತಾ? ನಮ್ಗಿರೋ ಬಡತನದಿಂದ. ಆದ್ರೆ ವರ್ಧ ಶ್ರೀಮಂತರ ಮನೆ ಹುಡುಗ ವರ. ನೀನು ಅವನ ಮದುವೆ ಆಗಿ ನೆಮ್ಮದಿಯಾಗಿ ಸಂತೋಷದಿಂದ ಇರೇ. ಅಕ್ಕ, ನಿನ್ ಜೀವನ ನನ್ನ ಜೀವನ ತರ ಆಗೋದು ಬೇಡ ವರ. ದೊಡ್ಡವರು ಕಿತ್ತಾಡ್ತಾರೆ, ಮರ್ಯಾದೆಗೋಸ್ಕರ ಹಂಚ್ಕೋತಾರೆ, ಗೌರವ ಅದು ಇದು ಅಂತೆಲ್ಲ ನೋಡ್ತಾ ಕೂತ್ರೆ ನಿನ್ ಜೀವನನು ನನ್ನ ಜೀವನ ತರ ಆಗೋಗುತ್ತೆ ವರ. ಮನೆಯವ್ರು ಹುಡುಕಿದ್ರು ಎಂತ ಹುಡುಗನ್ ಹುಡ್ಕಕ್ಕಾಗತ್ತೆ ಹೇಳು? ಚೆನ್ನಾಗಿ ಸೆಟ್ಲ್ ಆಗಿ ಒಳ್ಳೆ ಸ್ಥಿತಿವಂತರ ಸಂಬಂಧ ಅಂತೂ ನಾವು ಬೆಳ್ಸಕ್ಕಾಗಲ್ಲ. ಯಾಕಂದ್ರೆ ಅವ್ರು ಬಯಸೋದು ಶ್ರೀಮಂತರನೇ ಕಣೆ. ನಮ್ಮ ಮನೆ ನೋಡಿದ್ರೆ ಯಾರೇ ಒಪ್ಕೋತಾರೆ? ನೀನೇ ಹೇಳು. ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣೆ. ವರ್ಧ ನಿನ್ನ ಪ್ರೀತಿ ಮಾಡ್ತಿದ್ದಾನೆ. ಒಳ್ಳೆ ಕೆಲ್ಸದಲ್ಲಿರೋ ಹುಡುಗ, ಮನೆ ಕಡೆನೂ ಚೆನ್ನಾಗಿರೋ ಹುಡುಗ. ಏನೋ 1 ವರ್ಷ 2 ವರ್ಷ ಅವ್ರ ಅಪ್ಪ ಅಮ್ಮ ಕೋಪ ಮಾಡ್ಕೊಂಡು ನಿಮ್ಮನ್ನ ಮನೆಯಿಂದ ಆಚೆ ಇಡ್ಬೋದು, ಮಾತಾಡಿಸ್ತಾ ಇರ್ಬೋದು. ಆದ್ರೆ ಇರೋನೊಬ್ಬ ಮಗನ ಬಿಟ್ಕೊಡಲ್ಲ ಕಣೆ. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ವರ, ನಾನಿವಾಗ ನಿನ್ಗೆ ಹೇಳ್ತಿರೋದು ತಪ್ಪು ಅನ್ನಿಸ್ಬೋದು. ಅಕ್ಕ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾಳ ಅಂತಾನೂ ನಿನ್ಗೆ ಅನ್ನಿಸ್ಬೋದು. ಆದ್ರೆ ಇವತ್ತಿನ ಸಮಾಜದಲ್ಲಿ ನಾನು ಹೇಳ್ತಿರೋದೇ ಸತ್ಯ ಕಣೆ. ನೋಡು, ದುಡ್ಡಿಂದ ಸಂತೋಷನ ಕೊಂಡ್ಕೊಳಕ್ಕಾಗಲ್ಲ ಅನ್ನೋದು ನಿಜ ಅನ್ನೋ ಸುಳ್ಳು ನನಗೆ ಗೊತ್ತಿಲ್ಲ. ಆದ್ರೆ ದುಡ್ಡಿರೋರಂತೂ ಸಂತೋಷವಾಗಿರೋದಂತೂ ಗ್ಯಾರಂಟಿ, ಅದಂತೂ ಸತ್ಯ. ಅಂದ್ರೆ ನನ್ ವರ್ಧನ ದುಡ್ಡಿಗೋಸ್ಕರ ಮದ್ವೆ ಆಗ್ಬೇಕಾ? ಹೇ, ಛೆ ಛೆ ಛೆ, ನಾನು ಹಾಗೆ ಹೇಳಿದ್ದಲ್ಲ ಕಣೆ. ನೋಡು, ನೀನ್ ದುಡ್ಡಿಗೋಸ್ಕರ ಅವನ್ನ ಪ್ರೀತಿ ಮಾಡಿದ್ಯಾ ಅಂದ್ರೆ ಅದು ತಪ್ಪು ಅಂತ ಹೇಳ್ಬೋದಿತ್ತು. ಆದ್ರೆ ನೀನು ಅವನ್ ಗುಣ ನೋಡಿ ಪ್ರೀತಿ ಮಾಡಿದ್ಯಾ. ಅವನು ಅಷ್ಟೇ ನಿನ್ ಗುಣ ನೋಡಿ ಪ್ರೀತಿ ಮಾಡಿರ್ತಾನೆ, ನನಗ್ ಗೊತ್ತು. ಆದ್ರೆ ಈಗ ಪ್ರೀತಿ ಇದೆಯಲ್ಲ, ಆ ಪ್ರೀತಿನೇ ನಿನ್ ಜೀವನನ ಎಲ್ಲಾ ರೀತಿಯಿಂದನೂ ಚೆನ್ನಾಗಿಡುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡುವರ, ಅಂತ ಪ್ರೀತಿನ ಕಳ್ಕೋಬೇಡ. ನನ್ನ ಮಾತನ್ನ ಚೆನ್ನಾಗಿ ಯೋಚನೆ ಮಾಡು, ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ.
ಗಂಡ ಹೆಂಡ್ತಿನ? ಹೌದು, ಯಾಕೆ ಅನುಮಾನನಾ? ಓಹೋ, ತಾಳಿ ಹಾಕಿಲ್ಲ ಅಂತನಾ? ನಮ್ಮಲ್ಲಿ ತಾಳಿ ಹಾಕೋ ಆಗಿಲ್ಲ. ಇಲ್ಲಿ ನೋಡಿ, ರಿಂಗು. ಈ ರಿಂಗು ನನ್ನ ಗಂಡನೇ ನನಗೆ ಪ್ರೀತಿಯಿಂದ ಹಾಕಿರೋದು. ಉಂಗ್ರನ ಈ ಬೆಳಿತಾನೆ ಯಾಕದು? ಹೌದು, ಅವಾಗ ನಾನು ತುಂಬಾ ದಪ್ಪ ಇದ್ದೆ, ಇವಾಗ ಸಣ್ಣ ಆಗೋಗ್ಬಿಟ್ಟಿದ್ದೀನಿ. ಇಲ್ಲಿ ಫಿಟ್ ಆಗ್ತಿಲ್ಲ, ಅದಕ್ಕೆ ಇಲ್ಲಿಗೆ ಹಾಕೊಂಡ್ಬಿಟ್ಟೆ. ಏನಾದರೂ ಪ್ರಾಬ್ಲಮ್? ಇಲ್ಲ. ಸೊ ಮೀಟ್ ಮಿಸ್ಟರ್ ಸೆಬಾಸ್ಟಿಯನ್ ಡಿಸೂಜಾ ಅಂಡ್ ಐ ಆಮ್ ಮಿಸಸ್ ಶ್ರಾವಲ್ ಡಿಸೂಜಾ. ಡಿಸೂಜಾ ಫ್ಯಾಮಿಲಿಗಳ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತಾ ನಿಮಗೆ? ಸಾರಿ ಮೇಡಮ್, ನಿಮ್ಮ ಹತ್ರ ಲಗೇಜ್ ಇರ್ಲಿಲ್ವಲ್ಲ, ಯಾರೋ ಕಾಲೇಜ್ ಹುಡುಗಿ ಅಂತ ತಿಳ್ಕೊಂಡು ಈ ಥರ ಮಾತಾಡ್ಬಿಟ್ಟೆ. ಓ, ಲಗೇಜ್ ಇಲ್ಲ ಅಂದರೆ ನಿಮ್ಮ ಹೋಮ್ ಸ್ಟೇ ಅಲ್ಲ ಲವ್ ಇಲ್ವಾ? ಅದನ್ನು ನಿಮ್ಮ ಬೋರ್ಡಲ್ಲಿ ಹಾಕಬೇಕಿತ್ತು, ಲಗೇಜ್ ಇಲ್ಲ ಅಂದರೆ ಎಂಟ್ರಿ ಇಲ್ಲ ಅಂತ. ಮೇಡಮ್, ಆ ಥರ ರೂಲ್ಸ್ ಏನೂ ಇಲ್ಲ. ಲಗೇಜ್ ಇಲ್ದಲ್ಲೂ ಬರ್ಬೋದು. ಆದರೆ ಯೂಶಲಿ ಈ ಥರ ಹೋಮ್ ಸ್ಟೇಗೆ ಬರೋರೆಲ್ಲ ಲಗೇಜ್ ಹಿಡ್ಕೊಂಡೇ ಬರ್ತಾರಲ್ಲ, ಅದಕ್ಕೆ ಹೀಗೆ ಕೇಳಿದೆ. ಅದು ನಾವಿಲ್ಲಿ ಉಳ್ಕೋಬೇಕು ಅಂತ ಏನು ಬಂದಿರಲಿಲ್ಲ, ಲಾಂಗ್ ಡ್ರೈವಿಗೆ ಬಂದಿದ್ವಿ. ನಿಮ್ಮ ಹೋಮ್ ಸ್ಟೇ ನೋಡಿದ್ವಿ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಬರೋಣ ಅಂತ ಬಂದ್ವಿ. ಇಲ್ಲ ಅಂದರೆ ಪರವಾಗಿಲ್ಲ, ನಾವು ಹೋಗ್ತೀವಿ. ಮೇಡಮ್ 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 ಇಲ್ಲ 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 ಇಲ್ಲ, ನೀವು ಬರ್ಬೋದು. ವೆಲ್ಕಮ್ ಟು ಸಪ್ತಪದಿ ಹೋಮ್ ಸ್ಟೇ. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಮೇಡಮ್ ಏನಿವೆಲ್ಲ? ಸುಮ್ಮನಿರು ಸುಬ್ಬು, ಸಾವಿರ ಸುಳ್ಳು ಹೇಳಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂತ ಗಾದೆ ಇಲ್ವಾ? ಏನು ಮೇಡಮ್ ನೀವು ನಿಮ್ಗೆ ಇಷ್ಟ ಬಂದಂಗೆ ಗಾದೆ ಚೇಂಜ್ ಮಾಡ್ತೀರಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಇದು ಮೇಡಮ್ ಗಾದೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರಲ್ಲ. ನಮ್ಮ ಪರಿಸ್ಥಿತಿನೂ ಹಾಗೆ ಇದೆ ಸುಬ್ಬು. ಈಗ ಮದುವೆ ಆಗಿದ್ದೀವಿ ಅಂತ ಸುಳ್ಳು ಹೇಳಿ ರೌಡಿಗಳು ಅನ್ನೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಯಸ್ ಜಾಸ್ತಿ. ಬಾ ನೀನು ಸುಬ್ಬು. ಮಾಮ್, ಎಲ್ಲೋಗಿದೆ ನೀನು? ಆಗ್ಲಿಂದ ನಿನ್ನೆ ಹುಡುಕ್ತಿದ್ದೆ ಗೊತ್ತಾ? ಎಲ್ಲಾದ್ರೂ ಹೋಗ್ತೀರಿ, ನಿನಗೆ ಯಾಕೆ? ನನ್ನನ್ನು ಯಾಕೆ ಹುಡುಕ್ತಿದ್ದೆ ಅದನ್ನ ಹೇಳು ಫಸ್ಟ್. ಮಾಮ್, ಈ ಮನೇಲಿ ಏನು ನಡೀತಿದೆ ಗೊತ್ತಾ? ಶ್ರಾವಣಿ ಮನೇಲಿಲ್ಲ. ಅಯ್ಯೋ, ಅವಳು ಇಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು ಅದಕ್ಕೆ? ಮಾಮ್, ಏನು ಹೀಗೆ ಹೇಳ್ತಿದ್ಯಾ? ಮಾವ ಏನಂತ ಹೇಳಿದ್ರು? ಶ್ರಾವಣಿ ಮನೆ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ಅಂತ. ಇವಾಗ ನಾವು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮಾವಂಗೆ ಶ್ರಾವಣಿ ಮೇಲೆ ಕೋಪ ಬರೋ ಥರ ಮಾಡ್ಬೋದಲ್ಲ? ಮಾಡಿ ಪ್ಲೀಸ್, ನಾನು ಬೇರೆನೇ ಝೋನಲ್ಲಿದ್ದೀನಿ, ಇದೆಲ್ಲ ಹೇಳಿ ನನ್ನ ತಲೆ ಕೆಡಿಸ್ಬೇಡ, ಬಿಟ್ಬಿಡು. ಮಾಮ್, ಏನು ಈ ರೀತಿ ಹೇಳ್ತಿದ್ಯಾ? ಸಿಕ್ಕಿರೋದು ಒಳ್ಳೆ ಅವಕಾಶ, ಇದನ್ನ ಹೆಂಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ? ಶ್ರಾವಣಿ ರೂಮಲ್ಲಿಲ್ಲ, ಆದರೂ ಬೆಳಗ್ಗೆಯಿಂದ ರೂಮಲ್ಲಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಏನೋ ಹಾಗಂದ್ರೆ ಅವಳು ರೂಮಲ್ಲಿ ಇಲ್ಲದೆ ಎಲ್ಲಿ ಹೋಗ್ತಾಳೆ? ಎಲ್ಲೋಗಿದ್ದಾಳೆ ಅಂತ ನಂಗೂ ಗೊತ್ತಿಲ್ಲ, ಆದ್ರೆ ರೂಮಲ್ಲಿದ್ದೀನಿ ಅನ್ನೋ ಯಾಕೆ ತೋರಿಸ್ಕೋಬೇಕು ಅವಳು? ಅಯ್ಯೋ, ರೂಮಲ್ಲಿರೋ ಥರ ತೋರಿಸೋದು ಅಂದ್ರೆ ಏನರ್ಥ? ಹೌದು ಮಾಮ್, ಶ್ರಾವಣಿ ರೂಮಲ್ಲಿಲ್ಲ, ರೂಮಲ್ಲಿ ಅಷ್ಟೇ ಅಲ್ಲ ಮನೇಲೇ ಇಲ್ಲ. ಆದರೆ ಅವಳು ರೂಮಿಂದ ಮಾತಾಡ್ತಿದ್ದಾಳೆ, ಅದು ನಂಗೆ ಚೆನ್ನಾಗಿ ಗೊತ್ತು. ಹೌದು ಮಾಮ್, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಳುತ್ತಲ್ಲ, ಹಾಗೆ ಇವಳು ನನ್ನ ರೂಮಲ್ಲಿದ್ದೀನಿ ಅಂತ ತೋರಿಸ್ಕೊತಿದ್ದಾಳೆ. ಆದರೆ ಅವಳಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋತಿದ್ದಾಳೆ. ಈಗ ಅವಳು ರೂಮಲ್ಲಿ ಇದ್ದಾಳೆ ಅಂತ ಯಾರು ಹೇಳಿತು? ಅವಳೇ ಮಾಮ್, ಶ್ರಾವಣಿನೇ ರೂಮಿಂದ ಮಾತಾಡ್ತಿದ್ದಾಳೆ. ಮತ್ತೆ ನೀನ್ ತಾನೇ ಅವಳು ರೂಮಲ್ಲಿ ಇಲ್ಲ ಅಂತ ಹೇಳ್ತಿದ್ದಿತ್ತು. ಅದೇ ಮಾಮ್ ನಾನು ಹೇಳ್ತಿರೋದು, ಅವಳು ರೂಮಲ್ಲಿ ಇಲ್ಲ, ಆದ್ರೆ ರೂಮಿಂದ ಮಾತಾಡ್ತಿದ್ದಾಳೆ. ಮಾಡಿ ಹತ್ರ ಬಾ, ಬಾಯ್. ಮಾಮ್, ಈಗ ತಾನೇ ಸೂರ್ಯ ಮುಳುಗ್ತಿದ್ದಾನೆ, ಅಷ್ಟಲ್ಲೇ ಕುಡಿದ್ಬಿಟ್ಟಿದ್ಯಾ? ನಿನಗೆ ಮತ್ತು ತಲೆಗತ್ತಿದೆ. ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಹೋಗು, ಹೋಗಿ ತಿನ್ಬಿಟ್ಟು ಬಿತ್ಕೋ. ಮಾಮ್, ನಾನು ಹೇಳ ಮಾಡಿ. ಈಗಾಗಲೇ ನನ್ನ ತಲೆ ಕೆಟ್ಟಿದೆ, ನೀನಿನ್ನೂ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಹೋಗಿಲ್ಲಿಂದ ಹೋಗು. ಹೌದು, ನಿನ್ನ ತಲೆ ಕೆಟ್ಟೋಗಿದೆ. ನಾನು ಅಂತರಂಗ, ಈ ಹೋಮ್ ಸ್ಟೇ ಓನರು. ಇವನು ರಂಗ. ನಾನು ಈ ಹೋಮ್ ಸ್ಟೇಗೆ ಕುಕ್ಕು, ವಾಚ್ಮೆನ್ನು, ಕೆಲಸದವನು, ರೂಮ್ ಬಾಯಿ ಎಲ್ಲ ನಾನೇ.
ಬಹಳ ಓದ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ತಿಳುವಳಿಕೆ ಇದೆ. ಅದೇನು ಅವನಿಗೇನೊಂದು ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ಹುಚ್ಚು. ರಂಗ ಅಂತರಂಗ ಚೆನ್ನಾಗಿದೆ ನಿಮ್ಮ ಜೋಡಿ. ಲೋ ರಂಗ, ನಮ್ಮ ಹೋಮ್ ಸ್ಟೇ ರೂಲ್ಸು ರೆಗ್ಯುಲೇಷನ್ ಎಲ್ಲ ಹೇಳಿದೆಯೇನೋ ಇವರಿಗೆ? ಅಣ್ಣ ಎಲ್ಲ ಹೇಳಿದ್ದೀನಿ ಅಣ್ಣ, ಕೈಯಲ್ಲಿ ಉಂಗ್ರ ಇದೆ ನೋಡಿ. ಈ ಬೆರಳಲ್ಲಿದೆಯಲ್ಲ. ಅಣ್ಣ ಅವರು ಮುಂಚೆ ದಬ್ಬಗಿದ್ರು, ಅವಾಗ ಈ ಬೆರಳಿಗೆ ಹಾಕೊಂಡಿದ್ರು. ಈಗ ತೆಳುಗಾಗಿದ್ದಾರೆ, ಅದಕ್ಕೆ ಈ ಬೆರಳಿಗೆ ಹಾಕೊಂಡಿದ್ದಾರೆ. ಲಗೇಜ್ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬಂತು. ಸಾರ್ ಏನು ಹೇಳ್ತಾ ಇದ್ದಾರೆ? ಅದು ಆಚೆ ತುಂಬ ಚಳಿ ಅಲ್ವಾ, ಅದಕ್ಕೆ ರೂಮ್ ಯಾವಾಗ ಕೊಡ್ತಾರೆ ಕೇಳು ಅಂತ ಹೇಳ್ತಾ ಇದ್ರು. ಅರೆ ಏನ್ ಸರ್, ನೇರವಾಗಿ ನನ್ನ ಹತ್ರ ಕೇಳ್ಬೋದಿತ್ತಲ್ಲ, ಮೇಡಮ್ ಹತ್ರ ಕೇಳ್ತಾ ಇದ್ದೀರಾ? ಇಲ್ಲ ಅದನ್ನೆಲ್ಲ ನಾನು ಬೇರೆನೋ ಕೇಳಿದವ್ರಿಗೆ. ಬೇರೇನೋ ಕೇಳಿದ್ರಾ? ಹೊಸ್ದಾಗಿ ಮದುವೆ ಆಗಿದೆ, ನಮ್ಮ ಮಧ್ಯ 1000 ಇರುತ್ತೆ, ಎಲ್ಲಾನು ನಿಮ್ಮ ಹತ್ರ ಹೇಳ್ಬೇಕಾ? ಎಲ್ಲಾದ್ರೂ ಉಂಟಾ? ಅದನ್ನೆಲ್ಲ ನಾವು ಕೇಳಕ್ಕಾಗುತ್ತಾ? ನೀವು ಹೇಳಕ್ಕಾಗುತ್ತಾ? ನಮ್ದೇನಿದ್ರು ಗಂಡ ಹೆಂಡತಿಗೆ ರೂಮ್ ಕೊಡೋದಷ್ಟೇ ಕೆಲಸ. ಆಮೇಲೆ ನಾವು ಕ್ಯೂಡ್ ಹೋಗ್ಬಿಡ್ತೀವಿ, ಏನು ಕೇಳಿಸ್ಕೊಳ್ಳಲ್ಲ. ರೀ ಏನ್ರಿ ಹೇಳ್ತಿದ್ದೀರಾ? ಸರ್ ನೀವು ಬೇಜಾರಾಗ್ಬಿಡಿ ಸರ್, ಈ ಹೋಮ್ ಸ್ಟೇಗೆ ಯಾರೇ ಬಂದ್ರು ಚೆನ್ನಾಗೇ ಇರ್ತಾರೆ. ಯಾವಾಗ ರೂಮ್ ಸೇರ್ಕೊಂತಾರೋ ಒಂದು ಪ್ರೀತಿಯಿಂದ ಗುಸ್ಗುಸು ಪಿಸ್ ಪಿಸ ಅಂತ ಮಾತಾಡ್ತಾರೆ, ಇಲ್ಲ ಜೋರಾಗಿ ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ತಾರೆ. ಅದಕ್ಕೆ ಅವ್ರ ಸವಾಸನೆ ಬೇಡ, ಕೇಳಿಸ್ಕೊಳ್ಳೋದೇ ಬೇಡ ಅಂತ ಕಿವುಡ್ರಾಗ್ಬಿಡ್ತೀವಿ ಅಂತ ಹೇಳ್ತಿದಾರೆ ನಮ್ಮ ಅಣ್ಣ. ಸರಿ ಸರಿ, ಈಗ ನಮ್ಗೆ ರೂಮ್ ಕೊಡಿ, ಲೇಟ್ ಆಗ್ತಿದೆ. ಕೊಡೋಣ ಅಂದಾಗೆ ನಿಮ್ ಮದುವೆ ಆಗಿದೆ ಯಾವಾಗ? ಮೊದಲು ತಂಗಿ ಮದುವೆ ಸರ್, ಆಮೇಲೆ ನಮ್ದೆಲ್ಲ. ಅಂದ್ರೆ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ? ಇಲ್ಲ ಮದುವೆ ಆಗಿದೆ ಅಲ್ವಾ ಹೆಂಡತಿಯವರೇ? ಆಗಿದೆ 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 ಮದುವೆ ಆಗಿದೆ. ತಂಗಿ, ಇವರಿಗೆ ಒಂದು ಪುಟ್ಟ ತಂಗಿ ಇದ್ದಾಳೆ, ಅವಳಿಗೆ ಬರೀ 5 ವರ್ಷ ಅಷ್ಟೇ. ಅವಳು ನಾವೀಗೆ ಲಾಂಗ್ ಡ್ರೈವ್ಗೆ ಹೋಗ್ತೀವಿ ಅಂದಾಗ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ಲು. ಅದಕ್ಕೆ ನಾನು ಅವಳಿಗೆ, ಇಲ್ಲ ಪುಟ್ಟ, ನಾವು ಫಾರೆಸ್ಟ್ ಕಡೆ ಹೋಗ್ತಾ ಇದೀವಿ, ಅಲ್ಲಿ ಮದುವೆ ಆಗಿರೋರು ಮಾತ್ರ ಹೋಗ್ಬೇಕು, ಚಿಕ್ಕ ಮಕ್ಕಳು ಬರಂಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ನಾನು ಮದುವೆ ಆಗ್ತೀನಿ ಅಂತ ಹಠ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಇವರು, ಆಯ್ತು ಪುಟ್ಟ ನಿನಗೆ ಮದುವೆ ಮಾಡ್ತೀವಿ ಅಂತ ಸಮಾಧಾನ ಮಾಡಿ ಬಂದ್ರಲ್ಲ, ಅದಕ್ಕೆ ಪಾಪ ಇನ್ನೂ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಮಕ್ಕಳು ಎಷ್ಟೆಲ್ಲ ಆಟ ಮಾಡ್ತಾವಲ್ಲ, ಆದ್ರೂ ನಿಮಗೆ 5 ವರ್ಷ ತಂಗಿನ? ಅಷ್ಟು ಪುಟ್ಟ ತಂಗಿ ಹೆಂಗಾದ್ಲು? ಅದನ್ನ ಇವನು ಕೇಳಿದ್ರೆ ಏನ್ ಹೇಳ್ತಾನೆ, ಇವ್ರ ಅಪ್ಪನ್ ಕೇಳ್ಬೇಕು. ಮೇಡಮ್ ತುಂಬಾ ತಮಾಷೆ ಮಾಡ್ತಾರಲ್ಲ. ಈಗ ನೀವು ರೂಮ್ ಕೊಡ್ತಿರೋ ಇಲ್ವೋ? ನೀವು ಕೊಡಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಬೇರೆ ಹೋಮ್ ಸ್ಟೇಗೆ ಹೋಗ್ತೀವಿ. ಅಯ್ಯೋ ಮೇಡಮ್, ನೀವು ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊತಾ ಇದ್ದೀರಾ? ಕೊಡ್ತೀವಿ ಮೇಡಮ್, ಕೊಡ್ತೀವಿ ಅಂದಂಗೆ. ನಿಮ್ಮ ಹೆಸರೇನು ಅಂದ್ರೆ? ನನ್ನ ಹೆಸರು ಸುಬ್ಬು. ಸೆಬಾಸ್ಟಿಯನ್ ಡಿಸೂಜಾ, ಟ್ರಾವೆಲ್ ಡಿಸೂಜಾ. ನಿಮ್ಮ ಜೋಡಿ ತುಂಬಾ ಚೆನ್ನಾಗಿದೆ, ಹೀಗೆ ನಗ್ನಗ್ತಾ 100 ವರ್ಷಗಳ ಕಾಲ ಬಾಳಿ. ರಂಗ, ರಿಜಿಸ್ಟರ್ ನಂಬರ್ ತಗೊಳ್ಳೋ. ನಿಮ್ದು ID ಪ್ರೂಫಿಗೆ ಒಂದು ಆಧಾರ್ ಕಾರ್ಡ್ ಕೊಡಿಯಪ್ಪ. ಅದು ನಾವು ಲಾಂಗ್ ಡ್ರೈವ್ಗೆ ಅಂತ ಇದ್ಕಿದ್ ಹಾಕಿ ಬಂದ್ಬಿಟ್ವಲ್ಲ, ನಾನು ಏನು ತಂದಿಲ್ಲ. ಯಾಕೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನೀವು ನಮಗೆ ರೂಮ್ ಕೊಡಲ್ವಾ? ಅಯ್ಯೋ, ಕೊಡಲ್ಲ ಅಂತ ಯಾರು ಹೇಳಿದ್ದು? ನಿಮ್ಮಂತ ಒಳ್ಳೆಯವ್ರು ಕೊಡದೆ ಇನ್ಯಾರು ಕೊಡ್ಲಿ? ಅಂದಾಗೆ ನೀವು ಮನೆಗೆ ಹೋಗ್ತಾ ಇದ್ದಂಗೆ ಆಧಾರ್ ಕಾರ್ಡ್ನ ವಾಟ್ಸಪ್ ಮಾಡಿಬಿಡಿ, ರೆಕಾರ್ಡ್ಸ್ ಬೇಕಾಗುತ್ತೆ. ಸರಿ ಸರಿ, ಅದೆಲ್ಲ ಮಾಡ್ತೀವಿ, ನೀವು ಬೇಗ ರೂಮ್ ಕೊಡಿ. ಆಚೆ ತುಂಬಾ ಚಳಿ ಜಾಸ್ತಿ ಅಲ್ವಾ, ಅದಕ್ಕೆ ಕೇಳಿದೆ. ಮೇಡಮ್ಗೆ ರೂಮ್ ತೋರ್ಸೋ, ತುಂಬಾ ಅರ್ಜೆಂಟ್ ಅಲ್ಲವ್ರೆ. ರೀ ತುಂಬಾ ಅರ್ಜೆಂಟ್ ಆಗಿದ್ದೀವಿ. ಮಧ್ಯಾಹ್ನ ಊಟ ಸರಿಯಾಗಿಲ್ಲ ನೋಡಿ, ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ. ಅರ್ಜೆಂಟ್ ಬನ್ನಿ ಅಣ್ಣ,
ಏನಾಯ್ತು? ಡಿಸೋಜ ಕುತ್ತಿಗೆಯಲ್ಲಿ ಆಂಜನೇಯ ಡಾಲರು, ಹಣೆಯಲ್ಲಿ ದೇವ್ರ ಕುಂಕುಮ. ಇಷ್ಟೋ ತನಕ ಗಮನಿಸೇ ಇರ್ಲಿಲ್ವಲ್ಲಣ್ಣ. ಅವ್ರು ಒಂದ್ ವೇಳೆ ಇಲ್ಲಿಗೆ ಬಂದಿರ್ಬೋದು. ಅವ್ರ ಬೈಕ್ ಇಲ್ಲೇ ಇದ್ರೆ ಅವ್ರು ಇಲ್ಲೇ ಇರ್ತಾರೆ ಅಂತಾನೆ ಅರ್ಥ. 1 ಇಂಚು ಬಿಡ್ದಂಗೆ ಹುಡ್ಕೋಣ. ಹೇ ಹುಡುಗ್ರು, ಯಾಕೆ ಏನಾಯ್ತೆ ನಿನಗೆ ಹಂಗಳ್ತಿದ್ಯಾ? ಯಾಕೆ ಮಗಳೇ ಹೇಳ್ತಿದ್ಯಾ? ಏನಾರು ಬಿದ್ಯಾ? ಯಾರ ಹೊಡೆದ್ರ? ಯಾರ ಬೈದ್ರಾ? ಮತ್ತ್ಯಾಕೆ ಹೇಳ್ತಿದ್ಯಾ ಐಶು? ನಾನು ನಿಮ್ಮ ಹತ್ರ ಹೇಳಿದ್ರೆ ಪ್ರಯತ್ನ ಇಲ್ಲ. ಸುಬ್ಬು ಮಾಮ ಬರ್ತಾರಲ್ಲ ಆವಾಗ ಹೇಳ್ತೀನಿ. ನಿನಗೆ ಜನ್ಮ ಕೊಟ್ಟವನು ನಾನು, ನಿಮ್ಮ ಅಮ್ಮನ ಗಂಡ ನಾನು. ನೇರವಾಗಿ ಹೇಳ ಅಪ್ಪ ಅಂತ. ನೀನು ಹೇಳೋದಕ್ಕೂ ಅವಳು ಕರೆಯೋದಕ್ಕೂ ಸರಿ ಹೋಯ್ತು. ಹಾ, ನಿಮ್ಮ ಅಪ್ಪ ನಾನು ಅಂತದ್ರಲ್ಲಿ ನೀನ್ ನನಗೆ ಹೇಳ್ದೆ ಸುಬ್ಬು ಹೇಳ್ತೀನಿ ಅಂತ ಹೇಳ್ತೀಯಾ? ನಾನು ಸುಬ್ಬು ಮಾಮನ್ಗೆ ಹೇಳೋದು. ಅಯ್ಯೋ ಪುಟ್ಟ, ಯಾಕೆ ಅಳ್ತಾ ಇದೀಯಾ? ಅಳೋದನ್ನ ನಿಲ್ಸು. ಏನಾಯ್ತು ಅಂತ ಹೇಳು. ನನಗೆ ವಾಚ್ ಬೇಕು. ವಾಚ? ನಿನ್ಗೆ ಯಾಕಮ್ಮ ವಾಚು? ನಿನಗೆ ಟೈಮ್ ನೋಡೋಕ್ಕೆ ಬರಲ್ಲ. ಟೈಮ್ ನೋಡಕ್ ಬಂದ್ರು ನನ್ನ ಟೈಮ್ ಸರಿ ಇಲ್ವಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ವಾಚ್ ಬೇಕೇ ಬೇಕು. ರೀ, ವಾಚ್ ಬೇಕು ಅಂತ ಅಷ್ಟು ಹಠ ಮಾಡ್ತಿದ್ದಾಳೆ, ಕೊಡಿಸ್ಬಾರ್ದಾ? ಇಲ್ಲ, ಮಗು ಅಲ್ವಾ, ಸುಬ್ಬು ಅವನ ಹತ್ರಕ್ಕೆ ಕೇಳಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅಂಥದ್ರಲ್ಲಿ ನಾನು ಯಾಕೆ ಬೇಡ ಅಂತಂದ್ಲಿ. ಮಗಳೇ, ನೀನು ಸುಬ್ಬು ಮಾವ ಬಂದ ತಕ್ಷಣ ಮಾಮ ನಂಗೆ ಒಳ್ಳೆ ಹೊಸ ವಾಚ್ ಬೇಕು ಅಂತ ಕೇಳಬೇಕು. ಅವಾಗ ಅವ್ನು ಕೊಡಿಸ್ತಾನೆ, ಆಯ್ತಾ? ನಂಗೆ ಹೊಸ ವಾಚ್ ಬೇಡ, ಹಳೆ ವಾಚ್ ಬೇಕು. ಹಳೆ ವಾಚ? ಈ ಮನೇಲಿ ಹಳೇದು ಬಿಟ್ಟು ಇನ್ನೇನು ಕೇಳೋಕ್ಕಾಗತ್ತೆ? ಹಳೆ ಮನೇಲಿ ಇದ್ಕೊಂಡು ಹಳೆ ವಾಚ್ ಕೇಳ್ತಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಕಾಸಿಗೆ ತಕ್ಕ ಕಜ್ಜಾಯ, ಮನೆಗೆ ತಕ್ಕ ಮೊಮ್ಮಗಳು. ಹಳೆ ವಾಚ್ ಅಂದ್ರೆ ಯಾವ್ದಮ್ಮ? ಸುಬ್ಬು ಮಾಮ ಅಂತ ಇರೋದಾ? ಅದಲ್ಲ, ವರಚಿಕಮ್ಮನ ಹತ್ರ ಇದೆಯಲ್ಲ ಅದು ಬೇಕು. ಬರೋ ಹತ್ರ ಇರೋದಾ? ಅದಕ್ಕೆ ಯಾಕೆ ಕಳ್ತೀಯಾ? ಇರು, ಕೊಡಿಸ್ತೀನಿ. ವರ ಅಮ್ಮ, ನಿನ್ನ ಹತ್ರ ವಾಚ್ ಇರೋದು ಇವಳಿಗೆ ಬೇಕಂತೆ, ಕೊಡು. ಆಗ್ಲಿಂದ ಅಳ್ತಾ ಇದ್ದಾಳೆ. ಐಶು, ಇಷ್ಟಕ್ಕೆಲ್ಲ ಯಾರಾದ್ರು ಅಳ್ತಾರಾ? ನನ್ನ ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಇರು, ವಾಚ್ ಕೊಡ್ತೀನಿ. ಇದಲ್ಲ, ಇನ್ನೊಂದು ವಾಚ್ ಇದೆಯಲ್ಲ ಅದು ಬೇಕು. ನನ್ನ ಹತ್ರ ಇರೋದು ಇದೊಂದೇ ವಾಚು, ಬೇರೆ ಯಾವ ವಾಚು ಇಲ್ಲ. ಇಷ್ಟ ದಿನ ಇದೊಂದೇ ವಾಚ್ ಇದ್ದಿದ್ದು, ಇವಾಗ ಇನ್ನೊಂದು ಬಂದಿದೆ, ಅದು ಚೆನ್ನಾಗಿದೆ. ಅದು ನಂಗೆ ಬೇಕು ಇವಾಗ. ಯಾವುದೇ ಇನ್ನೊಂದು ವಾಚು? ಅಮ್ಮ, ನನ್ನ ಹತ್ರ ಇರೋದು ಇದೊಂದೇ ವಾಚು, ಬೇರೆ ವಾಚ್ ಇಲ್ಲ. ಮಗು ಸುಳ್ಳು ಹೇಳುತ್ತಾ? ಸುಮ್ಮನೆ ನಾಟಕ ಮಾಡಬೇಡ. ಅದು ಯಾವ ವಾಚ್ ತಂದ್ಕೊಡು. ಅಮ್ಮ, ಅದು ಈಗೇನು ತರ್ತೀಯೋ ಇಲ್ವೋ? ಅಮ್ಮ, ನನ್ನ ಹತ್ರ ಬೇರೆ ಯಾವ ವಾಚು ಇಲ್ಲ. ಸರಿ ಬಿಡು ಚಿನ್ನ, ಅದು ಎಲ್ಲಿದೆ ಅಂತ ತೋರಿಸು, ನಾನೇ ಕೊಡ್ತೀನಿ. ಬೇಡ ಬೇಡ, ನಾನೇ ತಂದು ಕೊಡ್ತೀನಿ.
ಮಕ್ಕಳು ಹಾಕೋ ವಾಚ್ ಥರ ಇದೆ. ಸುಬ್ಬುದನಮ್ಮ? ಇಲ್ಲ ಅಪ್ಪ, ಸುಬ್ಬು ಹತ್ರ ಈ ಥರ ವಾಚ್ ಇಲ್ಲ. ಅವನ ಹತ್ರ ಇರೋದೇ ಒಂದು ವಾಚು, ಅದನ್ನ ಕೆಲ್ಸಕ್ಕೆ ಹೋಗೋವಾಗ ಹಾಕೊಂಡು ಹೋಗ್ತಾನಲ್ಲ. ಇದ್ಯಾರ್ದೆ ವಾಚು? ಬಾಯ್ ಬಿಡೆ, ಯಾರ್ದೆ ವಾಚು? ಇದು ವರ್ಧನ್ ವಾಚು.